ರಾಜ್ಯ ಮೇಲೆ ಊರಿಗೆ ಬಂದ ಯೋಧನ ಮೇಲೆ ಹಲ್ಲೆ. ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಸಾಗಾಟ ಮಾಡುತ್ತಿದ್ದವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. ಕಣ್ಣು ಹಾಗೂ ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ಬಲವಾದ ಏಟು ಬಿದ್ದಿರುವ ಕಾರಣ ಯೋಧ ಮಹಾಲಿಂಗ್ ಆಸ್ಪತ್ರೆಗೆ ದಾಖಲು. ಗಲಾಟೆಯಲ್ಲಿ ಯೋಧನ ಕೊರಳಲ್ಲಿ ಇರುವ ಬಂಗಾರದ ಚೈನ್ ಹಾಗೂ ಕೈಯಲ್ಲಿದ್ದ ಬ್ರಾಸ್ಲೆಟ್ ನಾಪತ್ತೆ. ಹಲ್ಲೆ ಮಾಡಿದ 5 ಜನರ ಮೇಲೆ ಮಹಾಲಿಂಗ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ ಸಮೀಪದ ನಂದಗಾವ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯ ವೇಳೆ ನಡೆದ ಘಟನೆ ವಿವಾದಕ್ಕೆ ಕಾರಣವಾಗಿದೆ. ಜಾತ್ರೆ ಸಂದರ್ಭದಲ್ಲಿ ಪ್ರಸಾದವನ್ನು ಬೇರೆಡೆಗೆ ಸಾಗಿಸಲಾಗುತ್ತಿರುವುದನ್ನು ಗಮನಿಸಿದ ಯೋಧ ಶ್ರೀನಿವಾಸ್ ಗಸ್ತಿ ಪ್ರಸಾದವನ್ನು ಭಕ್ತರಿಗೆ ಹಂಚದೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಈ ವಿಚಾರಕ್ಕೆ ಕೋಪಗೊಂಡು ಕೆಲವರು ನೀನೇನು ಕೇಳುತ್ತೀಯಾ ಎಂದು ಅವ್ಯಚ ಶಬ್ದಗಳಿಂದ ಯೋಧನನ್ನು ಅವಮಾನಿಸಿದ್ದು, ಬಳಿಕ ಮಾತಿನ ಚಕಮಕಿ ತೀವ್ರಗೊಂಡಿದೆ. ತಕ್ಷಣವೇ ಪರಿಸ್ಥಿತಿ ಹಿಂಸಾತ್ಮಕವಾಗಿ ತಿರುಗಿ ಯೋಧ ಶ್ರೀನಿವಾಸ್ ಗಸ್ತಿ ಮೇಲೆ ಗುಂಪಿನಿಂದ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ದೇಶ ಸೇವೆ ಮಾಡುವ ಯೋಧನ ಮೇಲೆ ಹಲ್ಲೆ ನಡೆಸಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಘಟನೆಗೆ ಸಂಬಂಧಿಸಿ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿರುವ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಿದ್ದಾರೆ. ನನ್ನ ಹೆಸರು ಶ್ರೀನಿವಾಸ್ ಗಸ್ತಿ ಅಂತೇಳಿ ಹವಾಲ್ದಾರ್ನ ಆರ್ಮಿ ಒಳಗೆ ವರ್ಕ್ ಮಾಡ್ತಾ ಇದ್ದೀನಿ. ನಾನು ವರ್ಕ್ ಮಾಡೋಕ್ಕೆ 23 ವರ್ಷ ಸರ್ವಿಸ್ ಆಯಿತು. ನಾನು ರಜೆಗೆ ಅಂತ ಬಂದಿದ್ದೀನಿ. ನಮ್ಮೂರು ರಬಕವಿ ತಾಲೂಕು ನಂದಗಾಂವ್ ಅಂತೇಳಿ. ಬಂದಾಗ ನನ್ನ ಮ್ಯಾಗ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಯಾಕೆ ಮಾಡಿದ್ದಾರೆ ಅಂದರೆ ಸರ್, ನಮ್ಮೂರು ದುರ್ಗಾದೇವಿ ಜಾತ್ರೆ ನಡೆದಾಗ ಪ್ರಸಾದ ಕಳ್ತನ ಮಾಡಿ ಪ್ರಸಾದ ಕಳ್ಸಾತಿದ್ದಾಗ ವಿಠಲ್ ಮ್ಯಾಗಡಿ ಮಾಡೋ ಮುಂದೆ ನಾನು ತಡೆಗಟ್ಟಿದ್ದಕ್ಕೆ ಗ್ರೂಪ್ ಕಟ್ಕೊಂಡ್ಬಂದು ಅವನ ಮಗ ಮತ್ತು ನಾವು ಬಸವರಾಜ್ ಅಂತೇಳಿ ಅಟ್ಯಾಕ್ ಮಾಡಿ ಸರ್ ನಾನು ಹೊಡೆದು ನನ್ನ ಕೊಳ್ಳಲ್ಲಿದ್ದು ಬಂಗಾರು 2 ತೊಲಿದು ಮತ್ತು ಕೈ ಬ್ರಾಸ್ಲೆಟ್ 1 ತೊಲಿದು ತೊಗೊಂಡಿದ್ದಾರೆ. ಈಗ ಸರ ಕೇಳಂತ ಹೇಳ್ತಾನೆ, ನೀ ಯಾರು ಮಾಡ್ಕೊ ಅಂತ ಹೇಳ್ತಾನೆ ರೀ. ನಾ ಕೇಸ್ ಕೊಟ್ಟರೆ ಕೇಸು ಡಿಲ್ಲ ಮಾಡೋದು ಮಾಡ್ತಾರೆ. ನಾ ಕೇಳಂತ ಹೇಳ್ತಾರೆ ರೀ, ನೀ ಎಲ್ಲಿ ಹೋಗು, ನನ್ನ ಕಡೆ ದೊಡ್ಡ ಗುಂಡಾಗಳು ಅದಾರು, ಮತ್ತು ನೋಡ್ತೀನಿ ನೀನು ಒಂದು ಕೈ ಹೇಳ್ತಾನು, ಮತ್ತು ಕ್ವಾಣ ಕಡೆ ನೀನು ಕಡಿದಂತ ಸರ್ ನಾನು ಧಮಕಿನೂ ಮಾಡಿದ್ದಾನೆ ರೀ. ಹೀಗಾಗಿ ನನ್ನ ಹೆಂಡತಿ ಎಲ್ಲ ನನಗೆ ಹೋಗಿ ಕೇಸ್ ಮಾಡಿದ್ದಾರೆ. ಮಾಡಿದ ಇನ್ಕಮ್ ಮಾಡಿ ಎಸ್ ಪಿ ಸಾರ್ ನಮ್ಮ ಆರ್ಮಿದಿಂದ ನಮ್ಮ ಬೆಟ್ರಿ ಕಮಾಂಡರ್ ಮಾತಾಡಿದ್ದಾರೆ. ಎಸ್ ಪಿ ಜೋಡಿ ಎಸ್ ಪಿ ಸಾರ್ ಮಾಡಿರೂ ಕೇಸಿಂದ ಡಿಲ್ ಆಗಿದೆ. ಇನ್ನು ಅವ್ರು ಹೊರಗೆ ಅಡ್ಡಾಡ್ತಾರೆ ಮತ್ತು ಗುಂಡಗಳು ಕರ್ಕೊಂಡು ಇನ್ನೂ ಇಲ್ಲಿ ಅಡ್ಡಾಡ್ತಾರೆ ಡೈಲಿ ಸರ್. ಬಂದು ನಿನ್ನ ಪೊಲೀಸ್ ಸ್ಟೇಷನ್ ಕೇಸ್ ಮಾಡೋಕೆ ಹೋದಾಗ ಅಲ್ಲಿ 4 ಜನ ಗುಂಡಗಳು ಬಂದಿದ್ದಾರೆ. ಬಂದಾಗ ನಾ ಮಾಡಿದ್ದು ವಿಠಲ್ ಜೋಡಿ ರೀ. ಇವು ಗುಂಡಾಗಿರಿ ಮಾಡಾಕತ್ತಾರೆ ಅಂತ ನಮಗೆ ಧಮಕಿ ಮಾಡಿರಿ. ಇನ್ನು ಕೊಟ್ಟು ಬಂದ ಮೇಲೆ ಸರ್ ನನ್ನ ಮ್ಯಾಗ ಮತ್ತೊಂದು FIR ಮಾಡಿದ್ದಾರೆ. ನನ್ನ ಮ್ಯಾಗ, ನನ್ನ ಹಿಂದಿ ಮ್ಯಾಗೆ, ನಮ್ಮ ಮನೆ ಮ್ಯಾಗ, ನಮ್ಮ ವೈನಿ ಮೇಲೆ. ಮತ್ತು ಹಿಂಗೆ ಮಾಡ್ಯಾರ ಸರ್. ದೇಶಕ್ಕೆ ಮತ್ತೊಂದು ಇದಿಲ್ಲ ಅಂತಂದರೆ ಇನ್ನು ಆಮ್ ಆದ್ಮಿ ಹೆಂಗೆ ಮಾಡ್ತಾರೆ ಸರ್. ಹಿಂಗೆ ನಾನು ಮಾಧ್ಯಮಕ್ಕೆ ಬಂದು ನಿಮ್ಗೆ ಹೇಗೆ ಕೊಡ್ತೀನಿ ಸರ್. ಇದಕ್ಕೆ ನಂಗೆ ಏನರ ಒಂದು ಇದನ್ನ ಮಾಡಿಸ್ಕೊಡ್ರಿ ಸರ್. ಇದನ್ನು ನನ್ನ ರಿಕ್ವೆಸ್ಟ್ ಸರ್. ಸರ್ ಅದು ದೇವ್ರ ಪ್ರಸಾದ ಹಚ್ಚು ಮುಂದ್ರಿ ಸರ್. ಅದು ಸಮಾಜ ಸರ್. ಎಲ್ಲ ಪ್ರಸಾದ ಅದೆಲ್ಲ ಪಟ್ಟಿ ಮಾಡಿರ್ತಾರೆ. ಪಟ್ಟಿ ಮಾಡೋ ಮುಂದ್ರಿ ಅವನು ಒಬ್ಬನೇ ತುಡುಗು ಮಾಡಿ ಕಳ್ಸೋ ಮುಂದೆ ನಾನು ಹಿಡ್ದೀನಿ ಸರ್. ಅವನು ಹಿಡಿದು ನಾನು ಮಲ್ಲಪ್ಪ ಅನ್ನೋ ಹೇಳೀನಿ ರೀ. ಹೇಳಿ ಅವ್ನು ವಾರ್ನಿಂಗ್ ಮಾಡಿದ್ರೆ ಅವ್ನು ಮಾಡಿದ್ರೆ ಅವ್ನು ಕೇಳಿದ್ರೆ ಅದ್ರೇನು ಕೇಳ್ತೀವಿ ಮಗನ ಅಂತ ಕೇಳ್ತಾನೆ ರೀ ಅವ್ನು. ಮತ್ತು ಸರ್ ನಮ್ಮ ಊರಾಗ ನಾವಲ್ಲ, ನಾವು ಕೇಳಲ್ಲ. ಅವ್ರು ಹೇಳ್ತಾವೆ ನಾವು ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಊರು ಅವ್ರದ್ದಾಯ್ತು ಸರ್. ಇದು ನಮ್ಮದಲ್ಲ ಸರ್. ನಾನು ದೇಶಕ್ಕೆ ಕೈ ಸೈನಿಕ ಅದೇನು ಸರ್. ನನಗೆ ಊರು ಅಷ್ಟೇ, ನನ್ನ ದೇಶ ಅಷ್ಟೇ. ಹಿಂಗೆ ನನ್ನ ತಡೆಗಟ್ಟಿದ್ದು ನಾನು ಹಿಂಗೆ ಇವತ್ತಿ ಇದನ್ನು ಮಾಡಿದ್ದಾರೆ ನನಗೆ ಸರ್. ಹಾಂ ಸರ್. ಅವ್ನು ಹೇಳಿದ್ದಾನೆ ನನ್ನ ಹಿಂದಿ ಮುಂದೆ ನಿನ್ನ ದನ ಕಡೆ ಇದನ್ನು ಹೆಂಗೆ ಕೋಣ ಕಡ್ದಿಲ್ಲ ಹಂಗೆ ನೀನು ಕಡಿತು ಅಂತ ಹೇಳ್ತಾನೆ ಸರ್. ನನಗೆ ಧಮಕಿ ಮಾಡಿದ್ದಾನೆ. ಮತ್ತು ಅವ್ನ ಕೂಡ ಏನೋ ದೊಡ್ಡ ಗುಂಡಗಳು ಅದಾರ ಅಂತಾರೆ. ಮತ್ತು ಸರ್ಕಾರ ನಮ್ಮ ಕೈಯಾಗೈತೆ ಸರ್. ಯಾರಾದ್ರೂ ನಮ್ಗೆ ಗೊತ್ತಿಲ್ಲ. ಮತ್ತು ಹೇಳ್ತಾರೆ ಊರು ಮಂದಿ ಕರ್ಕೊಂಡ್ಬರ್ತೀನಿ, ಊರು ಮಂದಿ ನನ್ನ ಕಡೆ ಇದ್ದಾರೆ ಸರ್. ನಾನು ಸಮಾಜ ಬಿಟ್ಟಿಲ್ಲ. ನನ್ನ ಸಮಾಧಾನಕ್ಕೆ ಎಲ್ಲರೂ ಅಷ್ಟೇ. ನನಗೆ ಮಾಡಿದ್ದಾರೆ ಇವ್ರು 5 ಜನ. ಬಸವರಾಜ, ಅವನ ಮಕ್ಕಳು 3 ಜನ, ವಿಠಲ್. ಫಸ್ಟ್ ವಿಠಲ್ ಸರ್. ಸೆಕೆಂಡು ಸರ್ವನ್, ಅವನ ಮಗಾರಿ ಶ್ರವಣ್. ಮತ್ತು ಇನ್ನಾಬ್ರಿ ಕೃಷ್ಣ, ಮತ್ತು ಇನ್ನಾಬು ಕರಣ್ಣ ಸರ್. ಕನ್ವಿಟ್ ಆಗಿ ಸರ್. ನಿನ್ನೆ FIR ಆಗಿದೆ. ನಾವು ಅವತ್ತು ರಾತ್ರಿ ಬಂದಾಗ ಹಿಡಿಗೆ ತೊಗೊಂಡು ಹೋಗಿದ್ದಾರೆ ಪೊಲೀಸರು. ಆದರೂ ಅವ್ರ ಮ್ಯಾಗ ಏನೂ ಆ್ಯಕ್ಷನ್ ಇಲ್ಲ. ಯಾಕೆಂದರೆ ಸರ್ ಅವ್ರಿಗೇನು ದೊಡ್ಡ ರಾಜಕೀಯ ಇದೈತೆ ರೀ. ಏದೈತಿ ಅವರು ನಮ್ಗೆ ಜಾಸ್ತಿ ಅಂದ್ರೆ ಸರ್ ಅಂಜಿಕೆ ಹೇಳ್ತಾರೆ ಅವರು ರಾಜಕೀಯದ. ನಮ್ಮ ಕೈಯಾಗ ರಾಜಕೀಯ ಸರ್. ಮತ್ತು ಸರ್ ಒಬ್ಬ ರಾಜಕೀಯದ ಸರ್ ದಿನವರ್ ಬಡ್ಕೋತ ಹೋಗ್ತಾರೆ. ಹಿಂಗೆ ಕೇಳಾರ ಯಾರು ಸರ್ ಅವ್ರನ್ನು. ಅದಕ್ಕೆ ನಾ ಮಾಧ್ಯಮ ಒಂದು ಹೇಳ್ತಾ ಇದ್ದೀನಿ ಸರ್. ಇದನ್ನು ಯಾಕಂದ್ರೆ ಸರ್ ನಾ ಸೈನಿಕ ನಾನಾ ಒಂದು ಕೈಯಿಂದ ಮಾಡೀನಿ ಅಂದರೆ ನೀವು ಯಾರು ಬಿಡ್ತೀರಾ ಸರ್. ನೀವು ನನ್ನ ಕ್ವಶನ್ ಹಾಕ್ತೀರಿ. ಒಬ್ಬ ಸೈನಿಕಾಗಿ ಇಲ್ಲಿ ಇದು ಗುಂಡಾಗಿರಿ ಮಾಡಕ್ಕೆ ಅಂತ ಕೇಳ್ತೀರಿ. ನನಗೆ ನನ್ನ ಮ್ಯಾಗ ಇದನ್ನ ಕೇಳಕ್ಕೆ ಹೋದ್ರಿ ನನಗೆ ಗತಿ ಮಾಡ್ತಾರೆ. ನನ್ನ ಮ್ಯಾಗ ಕೇಸ್ ಮಾಡಿದ್ದಾರೆ ಒಬ್ಬ ಸರ್. ನಾನು ನನ್ನ ಚೇಂಜ್ ಹೋಗಿತ್ತು, ನನ್ನ ಪ್ರೆಸಿಡೆಂಟ್ ಹೋಗಿದ್ದು, ನಾನು ಕೇಸ್ ಮಾಡಿದ್ದೀನಿ ಸರ್. ಅವ್ರದ್ದು ಹೋಗಿತ್ತಂದ್ರೆ ಅವ್ರು ಅವತ್ತ ಮಾಡ್ಬೇಕಿತ್ತು ಬಂದು. ಯಾಕಂದ್ರೆ ನಾನು ಅಡ್ಮಿಟ್ ಇದ್ದೀನಿ ಸರ್. ನಾ ಹೋಗಿ ನಿನ್ನೆ ಮಾಡಿದ್ದೀನಿ FIR.
ಅವ್ರು ಹೋಗಿದ್ದ ನಾ ಬೇಕಾ ಸರ್ ಕೌಂಟರ್ ಕೇಸ್ ಮಾಡ್ತೇನೆ ಹೇಳ್ತಾರೆ ನೀ ಕೇಸ್ ಬೇಕಾಟ್ ಹಾಕು ನಿನ್ನ ಕೇಸ್ ನಮ್ಮದು ಇಲ್ಲೇ ನಮ್ಗೆ ಗೊತ್ತು ಚಾರ್ಜ್ ಇಟ್ಕೊಂಡು ನಮ್ಮನ್ನ ಕೈ ಬಿಡಿಸ್ತು ಅಂತ ಧಮಕಿ ಆಗತ್ತಾರೆ ನಮ್ಗೆ ರಾಜಕಾರಣ ಇದೈತಿ ನನ್ನ ಕಡೆ ಈಗ ಎಷ್ಟು ಬೇಕಾದ್ರೆ ನೀ 5 ಮಂದಿಯಲ್ಲಿ 10 ಮಂದಿ ಹಾಕು ನಮ್ಗೆ ಗೊತ್ತೈತಿ ಹೆಂಗೆ ತೆಗೆದು ಅಂತ ಹೇಳ್ತಾರೆ ಸರ್ ಇಲ್ಲಿಂದ ಚೇನ್ ಕಿತ್ಕೊಂಡ್ಬಂದು ಎಲ್ಲ ಇದು ಮಾಡಿದ್ದಾರೆ ಅದು ಕಣ್ಣಿಗೆ ಹಲ್ಲೆ ಮಾಡಿದ್ದಾರೆ ಹೊಟ್ಟಿಗೆ ಸರ್ ಎದೆಗೆ ಇದು ನಂದಗಾಂವ್ ಸರ್ ಇದು ರಬಕಬಂಟಿ ತಾಲೂಕು ಇಲ್ಲಿ ಮಾಲಿಂಪುರ ಬಾಜುಗೆ ಸರ್ ನಂದಗಾಂವ್ ಅಂತ ಆಗಿದೆ ಸರ್ ನಾ ಆಶಾ ಶ್ರೀನಿವಾಸ್ ಬಸ್ತಿ ಅಂತ್ರಿ ಮೇಜ್ಬಾಡ್ರ ಆರ್ಮಿಯಲ್ಲಿ ಜಾಬ್ ಮಾಡ್ತಾರೆ ಇನ್ನು ಡ್ಯೂಟಿ ಒಳಗೆ ಅದಾರಿ ರಜಾಕ್ ಅಂತ ಊರಿಗೆ ಬಂದಿರ್ರಿ ಊರಿಗೆ ಬರೋಣ ನಮ್ಮ ಊರು ನಂದಗಾಂವ್ ರಬಕವಿ ಬನ್ನಟ್ಟಿ ತಾಲೂಕು ನಂದಗಾಂವ್ ಗ್ರಾಮ ರೀ ಅಲ್ಲೇ ಜಾತ್ರೆ ಇತ್ತು ರೀ ನಮ್ಮ ದುರ್ಗಾದೇವಿ ಜಾತ್ರೆಗೆ ಬಂದಾಗ ರೀ ನಮ್ಮ ಯಜಮಾನ್ರ ಅಲ್ಲಿ ಜಾತ್ರೆಯಾಗ ಭಾಗವಹಿಸಿದ್ರಿ ಅವರು ವಯಸ್ಸನ್ನು ಅಲ್ಲಿ ಕಳುವ ಆಗತ್ತೈತೆ ರೀ ಇದ್ರ ಪ್ರಸಾದ ಏನೋ ತುಡುಗು ಮಾಡಿ ವಿಠಲ್ ತಂಗ್ಯವ್ವ ಮೇಗೇಡಿ ಅನ್ನೋರ ತುಡುಗು ಮಾಡಿ ಬೇರೆ ಕಡೆ ಕಳ್ಸಾತಿರತ್ತೆ ರೀ ಅದನ್ನು ಮಾಡಬೇಡ್ರಿ ಈ ರೀತಿ ಸರಿ ಅಲ್ಲ ಎಲ್ಲ ಸಮಾಜದ ಇದನ್ನ ಇರ್ತೈತಿ ನೀವೊಬ್ಬ ಇದನ್ನ ಮಾಡ್ಕೊಳ್ಳೋದು ಸರಿ ಅಲ್ಲ ನಾನು ಇವ್ರ ಮೇಲೆ ಹಲ್ಲೆ ಮಾಡ್ಯಾರ್ರಿ ಅವ್ರ ಮಕ್ಕಳ ವಿಠಲ್ ಮೇಗೇಡಿ ಕೊಡ್ರಿ ಮಾಡಿ ಇದನ್ನು ಬಡಿ ಮುಂದೆ ನಾ ಹೋದಿನಿ ರೀ ಹೋಗಿ ನನ್ನ ಗಂಡನ ಕೊಳ್ಳಾಗಿನ ಚೈನು ಬ್ರಾಸ್ಲೆಟ್ ಕೇಳೋ ಮುಂದೆ ನಾ ಕಣ್ಣಾರ್ಲೆ ನೋಡೇನ್ರಿ ಸರ್ ನೋಡ್ರಿ ನನ್ನ ತೆಗೆದು ಹೊಲಸು ನನಗೆ ಅದನ್ನು ಹೊಲಸು ಬೈಗಳ ಅಶ್ಲೀಲ ಪದಗಳು ಉಪಯೋಗ ಮಾಡಿದ್ರಿ ನಾನು ನನ್ನ ಗಂಡನ ಕರ್ಕೊಂಬಂದು ಕಿಶಿಂದ ನಮ್ಮ ಮಾವರ ನಮ್ಮ ಅತ್ತಿ ಬಂದು ನನ್ನ ಗಂಡನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ ರೀ ಸರ್ ಅದಕ್ಕೆ ನೋಡಿರಿ ಸರ್ ನಮ್ಗೆ ನ್ಯಾಯ ಕೊಡಿಸ್ಕೊಡ್ರಿ ನನ್ನ ಗಂಡನ ಭಾಳ ಅಂದ್ರೆ ಚೈನ್ ಹರ್ಕೊಳ್ಳೋ ಮುಂದೆ ಇವೆಲ್ಲ ಅದು ಪರಿಚಿತ ಗಾಯಗಳು ಅದಾವ್ರಿ ಆಮೇಲೆ ಹೊಟ್ಟಿಗೆ ಹೋದ್ರಿ ಅವ್ನ ಮಕ್ಳು ಜಿಗದ ಕಣ್ಣಿಗೆ ಬಡದ ಕಣ್ಣು ಡ್ಯಾಮೇಜ್ ಮಾಡ್ಯಾರ್ರಿ ಅದಕ್ಕೆ ನಮ್ಗೆ ನೀವೇ ನ್ಯಾಯ ಕೊಡಿಸ್ಕೊಡ್ರಿ ಸರ್